की जय, बोलो भारत माता की जय, सहकारಕ್ಕೆ ನೋಡ್ರಿ ಕಾಂಗ್ರೆಸ್ ಸರ್ಕಾರ ಭಾರತ್ ಮಾತಾಕ್ಕೆ ಈ ಹಿಂದೆ ಯಾರು ಮಾತಾಡ್ಬೇಡ್ರಿ. ಈಗ ಎಲ್ಲ ಮಾಧ್ಯಮದ ಸ್ನೇಹಿತರು ಸ್ವಾಗತ ಬಯಸುತ್ತಾ ಮೊನ್ನಿನ ಒಂದಿನ ನಾಮಿನೇಷನ್ ಫೈಲ್ ಮಾಡಿ ತಮ್ಮ ಮಾಧ್ಯಮ ಸ್ನೇಹಿತರು ಮಾತಾಡಿದ್ದು ರೀ. ಅವತ್ತು 7 ಜನ ನಾವು ನಾಮಿನೇಷನ್ ಮಾಡ್ತಾ ಇದ್ವಿ. ಕೊನೆ ದಿನ 6 ಜನಕ್ಕೆ ನಾವು ನಾಮಿನೇಷನ್ ಮಾಡ್ತೀವಿ. ಟೋಟಲ್ 13 ನಮ್ದು ಒಂದು ಪ್ಯಾನಲ್ ಮಾಡ್ಕೊಂಡು ಚುನಾವಣೆ ಮಾಡ್ತೇವಂತೆ. ಇವತ್ತು ಮೂಡಲ್ಗಿಂದ ನೀಲಕಂಠ ಕಪ್ಪಲಗುತ್ತಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಗೋಕಾಕ್ದಿಂದ ಅಮರನಾಥ್ ಜಾರಕಿಹೊಳಿ ಅವ್ರಿ, ರಾಮದುರ್ಗದಿಂದ ಶ್ರೀಕಾಂತ್ ಡವನ್ ಅವ್ರಿ, ಹುಕ್ಕೇರಿಂದ ರಾಜೇಂದ್ರ ಪಾಟೀಲ್ ಅವ್ರಿ, ಆಮೇಲೆ ನಮ್ಮ ಇತರದ್ದು ಇನ್ನೊಂದು ಬೆಳಗಾಂದಿಂದ ನಿಮಗೆ ಭಾಳ ಅದ ಕುತೂಹಲಿತ್ತು, ನೀವೆಲ್ಲ ಕೇಳ್ತಿದ್ರಿ. ರಾಹುಲ್ ಜಾರಕಿಹೊಳಿ ಸ್ಪರ್ಧೆ ಮಾಡತ್ತಾರೆ. ಅದರ್ಸಿಂದ ಚಂದ್ರ ಶೆಟ್ಟಿ ಅವರು ಸ್ಪರ್ಧೆ ಮಾಡತ್ತಾರೆ. ಈಗ ಎಲ್ಲಾನು ನಾವು ಮೊದಲು ಅನ್ಕೊಂಡಂಗೆ ಮಾಡಿದ್ವಿ. ಆದ್ರೆ ಅದರ್ಸದ ಒಂದು ನಿಮಗೆ ತಮ್ಮ ಮಾಧ್ಯಮ ಮುಖಾಂತರ ಕ್ಲಾರಿಫೈ ಮಾಡ್ತೀನಿ. ಸುಮಾರು 6 ಜನ ಆಕಾಂಕ್ಷಿದ್ರು ಅದ್ರೊಳಗೆ. ಅಂದ್ರೆ ಅದ್ರೊಳಗೆ ಮಹಂತೇಶ್ ಗೌಡ್ಗಿಮಠ ಅವರಿದ್ರಿ, ರಾಜೇಂದ್ರ ಅಂಕಲ್ಗೆ ಅವರಿದ್ರು, ಗುರು ಮೆಟಗೂಡ್ ಅವರಿದ್ರು, ಪಂಚನಗೌಡ ಇದ್ರು. ಹಿಂಗೆಲ್ಲರೂ ಒಂದು ಇದ್ದಾಗನು ಸೊ ಅನಿವಾರ್ಯ ಕಾರಣದಿಂದ ನಾವೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಅವ್ರಿಗೆ ಹಿಂದೆ ಸರಿಯುವಂಥ ಪರಿಸ್ಥಿತಿ ಬಂತು. ಅದಕ್ಕೆ ತಮ್ಮ ಮುಖಾಂತರ ಅವ್ರು ಯಾರೂ ಬೇಜಾರು ಮಾಡ್ಕೋಬಾರ್ದು. ರಾಜಕಾರಣದಾಗ ಅನಿವಾರ್ಯ ಬರ್ತೈತಿ. ಅದಕ್ಕೆ ಎಲ್ಲ ಹಿರಿಯರು ಕೂಡ ಚಂದ್ರರಾಜ್ ಹಟ್ಟಿಯವನ್ನ ಅದರ್ಸಿಂದ ಫೈನಲ್ ಮಾಡ್ಬೇಕಂತ ಡಿಸಿಷನ್ ನಾಮಿನೇಷನ್ ಮಾಡಿದೆ. 6 ಜನ ಇವತ್ತು ಮೊನ್ನೆ 13 ಜನ ನಮ್ಮ ಪ್ಯಾನಲ್ ಇಟ್ಕೊಂಡು ನಾವು ಅಂದ್ರೆ ನಾಳೆ ಸ್ಕೂಟ್ನಿ ಮುಗಿದ ನಂತರ ಚುನಾವಣೆ ತಯಾರಿ ಮಾಡ್ಕೋತೀವಿ. 19ಕ್ಕೆ ನಮಗೆಲ್ಲ ಸಂಪೂರ್ಣವಾದ ವಿಶ್ವಾಸ ಇದೆ. ದೇವರ ಆಶೀರ್ವಾದದಿಂದ, ಜನರ ಆಶೀರ್ವಾದ ನಮ್ಮ ಪ್ಯಾನಲ್ ಗೆದ್ದು DCC ಬ್ಯಾಂಕ್ 5 ವರ್ಷ ಆಡಳಿತ ಹಿಡಿದು ಸಂಪೂರ್ಣವಾದಂತ ವಿಶ್ವಾಸ ಐತೆ. ಇಲ್ಲ, ಯಾಕಂದ್ರೆ ನಿಮ್ಗೆ ಅದು ಹೇಳ್ಬಿಡ್ತೇನ್ರಿ. ಸೊ ಭಾಳ ಕಡೆ ವಿರೋಧ ಆಗೋ ಎಲ್ಲ ಚಾನ್ಸ್ ಇದ್ರೆ ಕರೆ ಇಲ್ಲಿ ಕೆಲವೊಂದು ಜನ ಏನ್ ಮಾಡತ್ತಾರ ಅಂದ್ರೆ ರೀ, ಎಲ್ಲಿ ಅನ್ಅಪೋಸ್ ಆಗ್ಬೇಕಲ್ಲ ರೀ, ಎಲ್ಲಿ ಅನ್ಅಪೋಸ್ ಆಗ್ಬೇಕಂತ ಅವಕಾಶ ಇದಾವಲ್ಲ ಅಲ್ಲಿ ಸುಮ್ಮನೆ ಯಾರ್ಯಾರೋ ಕರ್ಕೊಂಬಂದು ಇಲೆಕ್ಷನ್ ನಿಲ್ಸತ್ತಾರ. ಅಂದ್ರೆ ಅವ್ರು ಯಾರೋ ಅಂದ್ರೆ ಬ್ಯಾಡ್ ಅಂದ್ರು ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ನಿಲ್ರಿ ಅಂತ ಹೇಳಿ ಕೆಲವೊಂದ್ ಕಡೆ ಅಂದ್ರೆ ನಾಮಿನೇಷನ್ ಹಾಕತ್ತಾರ. ಅಂದ್ರೆ ಸಪೋಸ್ ಒಂದು ಯಾವ್ದಾರು ನಾಮಿನೇಷನ್ ಬತ್ರಿ ಅಲ್ಲಿ ಅನ್ಅಪೋಸ್ ಆಗೋದಿಲ್ಲ, ಅನಿವಾರ್ಯವಾಗಿ ಚುನಾವಣೆ ಆಗ್ತೈತೆ. ರಿಸಲ್ಟು ನಮ್ಮ ಕ್ಯಾಂಡಿಡೇಟ್ 100ಕ್ಕೆ 100 ಗೆಲ್ತೈತೆ. ಅದು ಅವ್ರಿಗೂ ಗೊತ್ತೈತೆ, ನಮಗೂ ಗೊತ್ತೈತೆ. ಆದ್ರೆ ನಮ್ಮ ಕ್ಯಾಂಡಿಡೇಟ್ಗಳಿಗೆ ತೊಂದರೆ ಕೊಡಬೇಕು. ಈಗ ಏನಾಗಿದೆ ಅಂದ್ರೆ ರೀ, ಸೊ ಎಲ್ಲರೂ ಅಂದ್ರೆ ಫೋನ್ ಮಾಡಿ ಗೆಲ್ಲು ಕ್ಯಾಂಡಿಡೇಟ್ ಈಗ ಶುರು ಮಾಡಿದ್ದಾರೆ. ನೀವು ಆಮೇಲೆ ನಮ್ಮ ಕಡೆ ಬರ್ರಿ, ನಿಮ್ಮ ಕಡೆ ಬರ್ರಿ ಅಂತೇಳಿ, ನೀವು ಬರ್ದಿಲ್ಲ ಅಂದ್ರೆ ಕ್ಯಾಂಡಿಡೇಟ್ ಹಾಕ್ತೇಳಿ ಹಿಂಗೆಲ್ಲ ಸ್ವಲ್ಪ ಪಾಲಿಟಿಕ್ಸ್ ನಡೆದಾರೋ ಏನು ಮಾಡೋಕ್ಕಾಗಲ್ಲ. ಅಲ್ಲ ಕೆಲವೊಮ್ಮೆ ಮಾಡ್ತಾರೆ ಅಂದ್ರೆ ರಾಜಕಾರಣದಾಗ ರೀ ವಿರೋಧಿಗಳು ಮಾಡ್ತಾರೆ. ಎಲ್ಲರೂ ನಾನು ಅಂತ ಹೇಳೋಕ್ಕಾಗಲ್ಲ ಹೆಸರು ರೀ. ಅವರೆಲ್ಲ ಹಿಂಗೆಲ್ಲ ಮಾಡ್ತಾರೆ. ಅವ್ರು ಯಾರು ಬರೋದಿಲ್ಲ ಅಂತಾರಲ್ಲ ರೀ, ಅವ್ರಿಗೆ ಇಲೆಕ್ಷನ್ ಕ್ಯಾಂಡಿಡೇಟ್ ಹಾಕೋದು ಸ್ವಲ್ಪ ತೊಂದರೆ ಕೊಡೋದಂಗ. ಅದಕ್ಕೆ ಅವ್ರು ಏನು ಕ್ಯಾಂಡಿಡೇಟ್ ಹಾಕಿರೋ ನಾವೇನು 13 ಸೀಟ್ ಚುನಾವಣೆ ಮಾಡ್ತೀವಿ, ಗೆಲ್ತೀವಿ, ಬಹುಮತ ಇಡ್ತೀವಿ. ಅದಕ್ಕೆ ಹಿಂಗೆಲ್ಲ ನಡೆದೈತೆ ಪಾಲಿಟಿಕ್ಸ್. ಅದು ಪಾಟೀಲ್ ಅವರು ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಅಂತ ಹೇಳಿ ನಾಮಿನೇಷನ್ ಹಾಕಿರುವಂತದ್ದು. ಇನ್ನೊಂದು ಕಡೆ ಕಿತ್ತೂರಲ್ಲೂ ಕೂಡ ಬಾಬಾ ಸಾಹೇಬ್ ಪಾಟೀಲ್ ಅವರು ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದೇವೆ ಅಂತ ಹೇಳಿ ನಾಮಿನೇಷನ್ ಮಾಡಿದ್ದಾರೆ. ಸೊ ಇದು ಏನ್ ಗೊತ್ತಾಗ್ತಾ ಇಲ್ಲ. ಈಗ ನಿಮ್ಗೆ 2 ವಿಷಯ ಕ್ಲಿಯರ್ ಮಾಡ್ತೇನೆ. ಇವತ್ತು ಅಂದ್ರೆ ನಾವು ಮೊನ್ನೆ ಅನ್ನಸಾಬ್ ಜೊಲ್ಲೆ ಅವ್ರದ್ದೆಲ್ಲ ನಾಮಿನೇಷನ್ ಇವತ್ತು ಅವ್ರು ಅದಾರು, ನಾವು ಅವರೆಲ್ಲ ಕೂಡ ಪ್ಯಾನೆಲ್ ಮಾಡಿದ್ರಿ. ಸತೀಶ್ ಜಾರಕಿಹೊಳಿ ನನ್ನ ನಾನು ಉತ್ತಮ್ ಪಾಟೀಲ್ಗೆ ನಾನು 10 ಸಲ ಹೇಳಿದೆ, ಬೇಡ ತಾವು ನಿಲ್ಬೇಡ್ರಿ, ಸಹಕಾರ ಕೊಡಿ. ಇದೊಂದ್ಸಲ ನಾವೆಲ್ಲ ಒಂದು ಗ್ರೂಪ್ ಐತಂದು ಸತೀಶ್ ಅವರು ಹೇಳಿದ್ದಾರೆ. ಸತೀಶ್ ಅವ್ರು ಅವ್ರು ನಿಲ್ಲತ್ತಿಲ್ಲ. ಈಗ ನೋಡ್ರಿ, ತಿಂಗ್ಳಿ ಅವ್ರು ಅಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಇದ್ದು ಅವ್ರು ನಮ್ಮ ಜೊತೆ ಬಂದು ಎಲ್ಲ ಮನ್ನಿದ ಅಂದ್ರೆ ಅವ್ರ ಜೊಲ್ಲೆ ಅವ್ರ ಜೊತೆ ಬಂದು ನಾಮಿನೇಷನ್ ಮಾಡ್ತಾರೆ. ಉತ್ತಮ್ ಪಾಟೀಲ್ ಅವರು ಹಿಂಗೆ ದಯಮಾಡಿ ಇದನ್ನ ಹೇಳ್ಬಾರ್ದು, ಯಾಕಂದ್ರೆ ತಪ್ಪು ಸಂದೇಶ ಹೋಗ್ತೈತಿ. ಸತೀಶ್ ಅವ್ರು ನಿಲ್ಬೇಡ ಅಂತ ಹೇಳಿದ್ದಾರೆ. ವೀರ್ ಕುಮಾರ್ ಪಾಟೀಲ್ ಅವ್ರ ಮುಖಾಂತರ ನೀವು ನಿಲ್ಲಕ್ಕೆ ಹೋಗಬೇಡಿ, ಇದೊಂದ್ಸಲ ಹಿಂದೆ ಸರಿ, ನಾವು ಜೊಲ್ಲೆ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅವ್ರು ಹಿಂದೆ ತಕ್ಕೊಲ್ಲ ಅನಿವಾರ್ಯವಾಗಿ ಇನ್ನೊಂದು 2 ದಿನ ಸತೀಶ್ ಅವರು ಓಪನ್ ಆಗಿ ಆ ವಿಷಯ ಹೇಳುವಂತ ಅದೇ ರೀ. ವೀರ್ ಕುಮಾರ್ ಪಾಟೀಲ್ ಅವ್ರು ಸತೀಶ್ ಅವ್ರು ಡೈರೆಕ್ಷನ್ ಕೊಟ್ರಿ, ನೀವು ದಯಮಾಡಿ ಅವ್ರಿಗೆ ಹೇಳ್ರಿ ನಿಪ್ಪಾನಿ ನಿಲ್ಲೋದು ಬೇಡ, ಅನ್ನಸಾಬ್ ಜೊಲ್ಲೆ ಅವ್ರು ನಿಲ್ಲಿ, ಅವ್ನು ಅನ್ನ ಅಪೋಸ್ ಮಾಡತ್ತೇಳ. ಆದ್ರೂ ಅವ್ರು ಕೇಳ್ತಿಲ್ಲ, ಇನ್ನೂ ಕನ್ವಿನ್ಸ್ ಮಾಡ್ತಾರೆ, ಇನ್ನೂ ಪ್ರಯತ್ನ ಮಾಡ್ತಾರೆ. ಅಲ್ಲ ಅದೇ ಒಪ್ಪಿಗೆ ಪಡೆದಿಲ್ಲ ಅವ್ರಿ, ಯಾಕಂದ್ರೆ ಬ್ಯಾಡ ಅಂತ ಹೇಳಿದಾರೆ, ಸ್ಪಷ್ಟವಾಗಿ ಹೇಳಿದಾರೆ ನೀವು ನಿಲ್ಬೇಡ ಅಂತೇಳಿ. ಆದ್ರೂ ಅವ್ರು ಹಂಗೆ ಹೆಸರು ಹೇಳ್ತಾರೆ, ದಯಮಾಡಿ ಹೇಳ್ಬಾರ್ದು. ಅವ್ರು 13 ತಾರೀಕೊಳಗೆ ಅದು ಕ್ಲಾರಿಫೈ ಕ್ಲಿಯರ್ ಆಗದಿಲ್ಲ ಅಂದ್ರೆ ಓಪನ್ ಆಗಿ ಸತೀಶ್ ಅವರು ಮತದಾರ ಅವ್ರ ಅಂದ್ರೆ ಮನವಿ ಮಾಡ್ತಾರೆ. ಒಂದ್ ನಿಮಿಷ ಕಾಗವಾಡ ಇದು ಕಿತ್ತೂರದೊಂದು ಕ್ಲಿಯರ್ ಮಾಡ್ತಾನೆ. ಕಿತ್ತೂರಲ್ಲಿ ವಿಕ್ರಮ್ ಇನಾಮ್ದಾರು ನಮ್ಮ ಕ್ಯಾಂಡಿಡೇಟ್. ನಾವೆಲ್ಲ ಮೊದಲಿಂದ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಇವತ್ತು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ, ನಾಳೆ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ನಮ್ಮ ಕ್ಯಾಂಡಿಡೇಟ್ ಅಲ್ಲೇ ಈಗ ಅವ್ರು ಬಾಬಾ ಸಾಹೇಬ್ ಮೋಸ್ಟ್ಲಿ ಕಾಂಗ್ರೆಸ್ MLA ಅವ್ರ ಬ್ರದರ್ ನಿಲ್ಸಿದಾರು, ಅವ್ರು ಫೈಟ್ ಮಾಡೋದ್ರ ಮಾಡಿ ನಮ್ಮ ಕಿತ್ತೂರು ವಿಷಯದಾಗ ವಿಕ್ರಮ್ ಇನಾಮ್ದಾರ್ ನಮ್ಮ ಕ್ಯಾಂಡಿಡೇಟು. ನಾವು ಕ್ಲಿಯರ್ ಆಗಿ ಅವ್ರ ಜೊತೆ ನಿಲ್ತು ಅವ್ನು ಗೆಲ್ಸುವಂತ ಪ್ರಾಮಾಣಿಕ ಪ್ರಯತ್ನ. ಸತೀಶ್ ಜಾರಕಿಹೊಳಿ ಅವರು ನಿಲ್ಲುವಂತ ಹೇಳಿಲ್ಲ ಅವ್ರು ಮೋಸ್ಟ್ಲಿ ಯಾರು ಹೇಳಿ. ಈಗ ನೋಡ್ರಿ, ಈಗ ಸತೀಶ್ ಜಾರಕಿಹೊಳಿ ನಮಗ್ ಫಸ್ಟ್ ನಾವು 4 ತಿಂಗಳು ಶುರು ಮಾಡಿದಾಗ ಅವ್ರು ಎರಗಟ್ಟಿಗೆ ನೀವು ಹೋಗ್ಬೇಡ್ರಿ, ಅಲ್ಲಿ ನಮ್ಮ ಕ್ಯಾಂಡಿಡೇಟ್ ಅಂತ ಹೇಳಿದ್ರು. ಅವ್ರು ವಿಶ್ವಾಸ ಇದ್ದವ್ರಿ. ಆ ಪ್ರಕಾರ ನಾವು ಅಲ್ಲಿ ಒಟ್ಟ ಪ್ರಚಾರ ಮಾಡಿದಿಲ್ಲ. ಆ ಪ್ರಕಾರ ಅವ್ರಿಗೆ ಏನ್ ಅನುಕೂಲ ಮಾಡಿ ಎಲ್ಲ ಸಾಧ್ಯ ಮಾಡಿದ್ರು. ಕ್ಲಿಯರ್ ಆಯ್ತಿದ್ರು.
ಕಿತ್ತೂರು ಈಗ ನಿಮ್ಗೆ ಏನಿಲ್ಲ ರೀ, ಮಹೇಶ್ ಕುಮಟೆ ಅವ್ರು ನಾಮಿನೇಷನ್ ಮಾಡಿದ್ರೆ ನಮಗೊಂದು ಮಾತು ಕೇಳಿಲ್ಲ, ಅವರ ಮಾಡಿದಾರು. ಕಾಗವಾಡದ ಶ್ರೀಮಂತ ಪಾಟೀಲ್ ಅವ್ರು ಶ್ರೀನಿವಾಸ್ ಅವ್ರ ನಮಗೇನು ಮಾಡ್ಕೊ ಕೇಳಿಲ್ಲ, ಅವರ ಮಾಡಿದಾರೆ. ಅಂದ್ರೆ ನಾ ಹೇಳಿ ನಿಮಗೆ ಚಿಕ್ಕೋಡಿ ಕಾಗವಾಡ ಅತ್ನಿ ನಮಗೆ ಸಂಬಂಧ ಇಲ್ಲ. ಅಂದ್ರೆ ಅವ್ರು ವೈಯಕ್ತಿಕ ಮಾಡಕ್ ಹೋದ್ರೆ ನನಗೆ ಗೊತ್ತಿಲ್ಲ. ಅದ್ರ ಮೊದಲೇ ಹೇಳಿದ್ವಿ, ನಾವು 13 ಕ್ಯಾಂಡಿಡೇಟ್ ಬಿಟ್ಟರೆ ನಾವು 14ನೇ ಕ್ಯಾಂಡಿಡೇಟ್ ನಮ್ಮ ಪ್ಯಾನೆಲ್ದಾಗ ಇರೋದಿಲ್ಲ. ಸೊ ಅವ್ರು ನಿಂತಿದ್ದಾರು, ಅದಕ್ಕೆ ನಾವತ್ತೆ ಹೇಳಿಲ್ಲ. ಮತ್ತೆ ಎಲ್ಲಾನು ಸ್ಮೂತ್ ಮಾಡಕ್ ಪ್ರಯತ್ನ ಮಾಡ್ತೀವಿ. ಆಗದಿಲ್ಲ ಅಂದ್ರೆ ಅನಿವಾರ್ಯವಾಗಿ ಚುನಾವಣೆ ಈಗ ಅಮರನಾಥ ಜಾರಕಿಹೊಳಿ ಅವರು ಮತ್ತೆ ಕೊನೆ ಕ್ಷಣಕ್ಕೆ ರಾಹುಲ್ ಜಾರಕಿಹೊಳಿ ಹೆಸರು ಬಂತು, ಮತ್ತೆ ಚಂದ್ರರಾಜ್ ಜಾರಕಿಹೊಳಿ, ಈ ಮೂರು ಕೂಡ ಅಚ್ಚರಿಯ ಅಭ್ಯರ್ಥಿಗಳು ಸರ್. ಕೊನೆಯ ಕ್ಷಣದವರೆಗೂ ಕೂಡ ನೀವು ಗೌಪ್ಯತೆ ಇಟ್ಕೊಂಡು ಬಂದಿದ್ರಿ, ಏನ್ ಸರಿ ಅಂದ್ರೆ ವಿರೋಧಿಗಳನ್ನ ಕಟ್ಟಿ ಹಾಕ್ಲಿಕ್ಕೆ ಅಥವಾ ಏನು? ಅಲ್ಲ, ಅದಕ್ಕೆ ಪಾಲಿಟಿಕ್ಸ್ ಅಂತಾರ್ರಿ. ಅಲ್ಲ ಅಂದ್ರೆ ಪೊಲಿಟಿಕಲ್ ಅಲ್ಲಲ್ಲ. ಈಗ ನೋಡ್ರಿ, ನಾನು ಚಂದ್ರರಾಜ್ ಜಾರಕಿಹೊಳಿ ಕ್ಲಿಯರ್ ಮಾಡ್ತೇನೆ. ಹೋದ್ ಸಲ 20ರಾಗ ಅವರು ಬೆಳಗಾವ್ ನಿಲ್ಬೇಕಂದಿರು, ಅವಾಗೂ ಸತೀಶ್ ಅವ್ರ ಬ್ಯಾಡ ಬಿಟ್ಟು ಕೊಟ್ರು. ಮಣ್ಣು ಬೆಳಗಾವ್ ನಿಲ್ಬೇಕು ಮಾಡಿದ್ರು, ಸತೀಶ್ ಅವ್ರ ಬ್ಯಾಡ ಬಿಟ್ಟು ಕೊಟ್ರು. ಖಾನಾಪುರ್ ಕಿತ್ತು, ಅಲ್ಲೂ ಬೇಡ ಅಂತಲೇ ಬಿಟ್ಟು ಕೊಟ್ರು. ಆ ಮೂರು ಕಡೆ ಬಿಟ್ಟು ಕೊಟ್ಟಾಗ ಸೊ ನಾವು ಅಂದ್ರೆ ಎಲ್ಲೋ ಒಂದ್ ಕಡೆ ಅಕಾಮಿಡೇಷನ್ ಮಾಡಬೇಕು, ಯಾಕಂದ್ರೆ ಎಲ್ಲರಿಗೂ ಹಿಂದೆ ಸರಿಯಾಗಿ ಅನ್ಬಾರ್ದು, ಅವರು ಕೋಆಪರೇಟಿವ್ ಬರ್ಲಿ ಅಂತೇಳಿ ಆ ಉದ್ದೇಶದಿಂದ ಮಾಡಿದ್ರು. ಅದಕ್ಕೆ ಲಾಸ್ಟ್ ಮೂಮೆಂಟ್ ಅಂತಲ್ಲ, ಚರ್ಚೆ ನಡೆದೈತಿ. ಅದಕ್ಕೆ ಎಲ್ಲ ಟೀಮ್ ಈಗೆಲ್ಲ ಒಳ್ಳೆ ಟೀಮ್ ಲೀಡರ್ ಹೇರಲ್ಲ. ಬ್ಯಾಂಕಿಗೆ ಒಳ್ಳೆ ಅಭ್ಯರ್ಥಿಗಳು ಬರಬಾರ್ದು ಅನ್ನತ್ತಾರೆ. ಈಗ ಒಳ್ಳೆ ಅಭ್ಯರ್ಥಿ ಅಂತ ನಾವು ಬ್ಯಾಂಕ್ ಅವ್ರ ಚಲೋ ನಡೆಸಿ ತೋರಿಸೋದಕ್ಕೆ ಇವೆಲ್ಲ ಪ್ಲಾನ್ಗಳು ಪ್ರಯತ್ನಗಳು ನಡ್ತಾವ್ರಿ. ಹಂಗಂದಿಲ್ಲ, ನಿಮ್ಮನ್ನ ಹೇಳ್ದ ಸಂಕಮ್ನ ಏನ್ರಿ, ನಾನ್ ನಿಲ್ಲೋದ್ರತ್ತೇನ್ರ ಬಾಲಚಂದ್ರ ಜಾರಕಿಹೊಳಿ DCS ಬ್ಯಾಂಕ್ ನಿಲ್ಲಂಗಿಲ್ಲ, ಅಧ್ಯಕ್ಷ ಆಗುದಿಲ್ಲ ಅಂತ ಹೇಳಿನ್ರಿ. ಅದಕ್ಕೆ ಕೆಲವೊಂದು ಮೂಮೆಂಟ್ದಾಗ ಗೋಕಾಕ್ನಿಂದ ಅನಿವಾರ್ಯ ಪರಿಸ್ಥಿತಿ ಬಂದು ಅಮರನಾಥ್ ಅವ್ರನ್ನ ಹಾಕಿರ. ರಾಹುಲ್ ಜಾರಕಿಹೊಳಿಯನ್ನು ಅಂಕಲಿಗೆ ರಾಜು 6 ತಿಂಗಳಿಂದ ನಾವು ನಿಲ್ಲಿಸ್ತು ಅಂತೇಳಿ ಅವ್ರು ಹೆಸರು ಘೋಷಣೆ ಮಾಡಿರ ಇತ್ತದು. ಅದಕ್ಕೋಸ್ಕರ ಈಗ ನಮ್ಮ ಫ್ಯಾಮಿಲಿ ಒಬ್ಬರು ಮೆಂಬರ್ ಬಂದಾರತ್ತ, ಏನೂ ಸಮಸ್ಯೆ ಇಲ್ಲ. ಇವತ್ತು ಹೇಳತ್ತನು DCS ಬ್ಯಾಂಕಿಗೆ ಲಿಂಗಾಯತ್ ಸಮಾಜ ಅಧ್ಯಕ್ಷ ಆಗ್ತಾರು. ಇದೊಂದು ಕ್ಲಿಯರ್ ಇಟ್ಕೊಂಡು, ಯಾರನ್ರಿ ಲಿಂಗಾಯತ್ ಸಮಾಜದ್ದು ಈ ಬ್ಯಾಂಕಿಗೆ ಬಹಳ ಸೇವೆ ಕೊಡುಗೆ ಇದಾರೆ. ಯಾಕೆ ಮುರುಗೋಡ ಮಹಾಂತನ ಆಶೀರ್ವಾದದಿಂದ ಅವ್ರು ಬ್ಯಾಂಕ್ ಕಟ್ಟಿದಾರು. ಲಿಂಗಾಯತ್ ಸಮಾಜದ ಬಹಳ ಕೊಡುಗೆ ಇದೆ. ಅದಕ್ಕೆ ಲಿಂಗಾಯತ್ ಸಮಾಜದವ್ರು ಇರ್ಲಿ, ಎಲ್ಲ ಕಡೆ ಒಂದೊಂದು ಸಮಾಜ ಬೇಕಿಲ್ಲ ರೀ. ಅದಕ್ಕೆ ಅವ್ರನ್ನ ಮಾಡ್ತಂತ ಹೇಳ್ತಾರೆ. ಯಾಕಂದ್ರೆ ಅವ್ರ ಕೊಡುಗೆ ಇದೆ, ಕೆಲಸ ಮಾಡಿದವರು, ಅವ್ರ ಬಹಳ ಶ್ರಮ ಇದೆ. ಅದಕ್ಕೋಸ್ಕರ ಲಿಂಗಾಯತ್ ಸಮಾಜ ಅಧ್ಯಕ್ಷ ಇರ್ಲಿ. ಮಿಲ್ಕ್ ಡೈರಿಗೆ ನಾ ಅದನ್ರಿ, ಯೂನಿಯನ್ ಮತ್ತೊಬ್ರು ಅದಾರ, ಎಲ್ಲ ಸಮಾಜವ್ರು ಇರ್ಲಿ. ನಮ್ಮ ಬಣ ಏನಿದೆ ಮುಂದಿನ ದಿನಗಳಲ್ಲಿ 9ರಿಂದ 15 ಸ್ಥಾನ ಆಗುತ್ತೆ ನಮ್ದು. ನೋಡ್ತಾ ಇರಿ, ಈಗ ಸದ್ಯ ನಾವು ಬೀಜ ನೆಟ್ಟಿದೀವಿ, ಮುಂದೆ ಅದು ಮರ ಆಗುತ್ತೆ ಅಂತ ಹೇಳ್ತಾರೆ. 9 ಏನಂದ್ರಿ? ಅಂದ್ರೆ ಈಗ ಸಸಿ ಎಲೆ ಆಗತ್ತ, ಅದು ಹೋಗ್ಬಿಡುತ್ತೆ. ಅಂದ್ರೆ ಈಗ ನಾವು ಸಂಖ್ಯೆ ಹೆಚ್ಚಾಗುತ್ತೆ, ಅದು 9 ಆಗ್ಬೋದು, 11 ಆಗ್ಬೋದು, 13 ಆಗ್ಬೋದು ಅಂತ. DCS ಬ್ಯಾಂಕ್ ಇದ್ರೆ ಅವ್ರು ಯಾವ ಅರ್ಥದಾಗ ಹೇಳಿದಾರಲ್ಲ, ಯಾಕಂದ್ರೆ ಅವ್ರು ಬಹಳ ಇದ್ರಲ್ಲಿ ಹೇಳ್ತಾರ, ನಮಗೂ ತಲೆಗೆ ಹತ್ತುದಿಲ್ರಿ. ಅಂದ್ರೆ ಇಲ್ಲ ಈಗ ಅಂದ್ರ ಅವರು ಯಾವ ಅರ್ಥದಲ್ಲಿ ಹೇಳಿದ್ರು ಏನೇ ಇರೋ ಗೊತ್ತಿಲ್ಲ. ಈಗ ನೋಡ್ರಿ, ಈಗ ಎಲ್ಲಾರು ಇಲ್ಲಿ ನಾಮಿನೇಷನ್ ಮಾಡಿದವ್ರ ಎಲ್ಲರೂ ನಾವು ಇಂಡಿವಿಜುವಲ್ ಮಾಡತ್ತು ನಮ್ದಂದಾರ. ಸೊ ಇಂಡಿವಿಜುವಲ್ ನಾವು ಮಾಡತ್ತು ಅಂತ ಹೇಳಿದಾರೆ ಪ್ಯಾನಲ್. ನಾವು ಮಾತ್ರ ಹೇಳಿದ್ರೆ ನಾವೆಲ್ಲ ಜೊಲ್ಲೆ, ನಾವು ಎಲ್ಲ ಉಸ್ತುವಾರಿ ಮಂತ್ರಿ ಬೆಳ್ಕರ್ ಅವ್ರು ಎಲ್ಲರೂ ಕೂಡ್ಕೇಸ್ ನಾವು 13 ಜನ ನಿಲ್ಸತ್ತು ಪ್ಯಾನಲ್. ಈಗ ಅವರು ನಿನ್ನ ಬಂದ್ರು ನಾವು ಇಬ್ಬರ ಅಂತೇರು, ಇನ್ನೊಬ್ರು ಒಬ್ಬರ ಅಂದ್ರು ಹಿಂಗೆ ಅನ್ನತ್ತಾರ. ನಾವು 13 ಜನ ಪ್ಯಾನಲ್ ನಿಲ್ಸಿದ್ವಿ. ಸೀಟ್ 13 ನಿಲ್ಸ ನಮ್ಮೂ ಜಾಸ್ತಿ ಬರ್ಬೇಕಲ್ಲ, ನಮ್ಮೂ ಬರ್ತಾವ್ರಿ. ಎಲ್ಲ ಸೂರ್ಯ ಚಂದ್ರ ನನ್ನ ಹೆಸರು ಐತ್ರಿ, ನಾವು ದೇವ್ರ ಇದ್ದಂಗ ಅಲ್ಲೇ ನಮಗ ಪೂಜೆ ಮಾಡ್ತಾರ ಮಂದಿರಿ. ಅವ್ರು ಯಾವ ಅರ್ಥದಾಗ ಹೇಳಿದಾರ ಲಕ್ಷ್ಮಣ್ ಸೋದರಿ ಗೊತ್ತಿಲ್ರಿ. ಸೊ ನಾ ಏನಿಲ್ಲ ರೀ, ಈಗ ಚುನಾವಣೆಯಿಂದ ಎಲ್ಲ ಮಾತುಕತೆಗಳು ಎಲ್ಲ ಚರ್ಚೆಗಳು ನಡೀತಾವ್ರಿ. ನಾ ಏನಿಲ್ಲ ಇವತ್ತು ಹೇಳ್ತೀನಿ, ಅತ್ನಿ ಕಾಗವಾಡ ಚಿಕ್ಕೋಡಿ ನಾವು ಅದಕ್ಕೆ ಸಂಬಂಧ ಇಲ್ಲ, ನಮ್ಗೆ ಕೇಳು ನಿಂತಿಲ್ಲ ಅದು. ಸೊ ಎಲ್ಲಾನು ಸ್ಮೂತ್ ಮಾಡಕ್ ಪ್ರಯತ್ನ ಮಾಡ್ತೀವಿ. 13 ತಕ ಆಗದಿಲ್ಲ ಅಂದ್ರೆ ಅನಿವಾರ್ಯ ಬಂದಾಗ ನಾವು ಚುನಾವಣೆ ಮಾಡಕ್ ನಮ್ ಗುಂಪು ಕಟ್ಟಿಸಿ ಮಾಡ್ತೀವಿ. DCS ಬ್ಯಾಂಕ್ ಅಲ್ಲ ನೋಡ್ರಿ, ಅದು ಹುಕ್ಕೇರಿಗೆ DCS ಬ್ಯಾಂಕ್ ಕಂಪೇರ್ ಮಾಡಬಾರ್ದು. ತಾಲೂಕು ಮಟ್ಟದ ಚುನಾವಣೆ ಇತ್ತು, ಇದು ಜಿಲ್ಲಾ ಮಟ್ಟದ ನಡೆದಿದ್ದಾರೆ. ಅದಕ್ಕೆ ಇಲ್ಲಿ 19 ಬರುವಂತ ರಿಸಲ್ಟ್ ಜಿಲ್ಲಾ ಸ್ಟೇಟ್ ಲೆವೆಲ್ ಒಂದು ದೊಡ್ಡ ಸುದ್ದಿ ಆಗ್ತೈತಿ. ಅವಾಗ ತಾನ ಮೆಸೇಜ್ ಹೋಗ್ತೈತಿ, ಗೊತ್ತಾಗ್ತೈತೆ. ನಾವು 10 ತಾರೀಕು ಏನಂದ್ರಿ, ಇಲ್ಲಿಲ್ಲ ಅಲ್ಲಲ್ಲ 11 ತಾರೀಕು ನಾಮಿನೇಷನ್ ಲಾಸ್ಟ್ ಆಗ್ತೈತೆ. ಅಲ್ಲ 11 ತಾರೀಕು ನಾಮಿನೇಷನ್ ಲಾಸ್ಟ್ ಆಗ್ತೈತ್ರಿ. ಅದಕ್ಕೆ ಅವಾಗ ಏನು ಸತೀಶ್ ಅವ್ರು ಮೋಸ್ಟ್ಲಿ ಆ ಸ್ಟೇಟ್ಮೆಂಟ್ ಏನೋ ಮಾಡಿದ್ರು, ಅವ್ರು ಗೊತ್ತಾಗ್ತದೆ. ಅದಕ್ಕೆ ಈಗ 3 ಗಂಟೆದಾಗ ನೋಡೋಣ್ರಿ. 3 ಗಂಟೆದಾಗ ನೋಡಿ ನಾಳೆ ಸಂಜೆಗೆ ನಾವು ಅಥವಾ ನಾಡ್ದು ಬ್ಯಾಂಕಿಗೆ ಸಂಬಂಧಪಟ್ಟ ಡೀಟೇಲ್ ಪ್ರೆಸ್ ಕಾನ್ಫರೆನ್ಸ್ ಮಾಡೋರು ಬ್ಯಾಂಕಿಗೆ ಸಂಬಂಧಪಟ್ಟಂಗು. ಅವಾಗ ಅದನ್ನ ಕ್ಲಿಯರ್ ಆಗಿ ಹೇಳ್ತು, ನಿಮ್ಗೆ ಏನಾಗ್ತೈತಿ, ಯಾವಾಗ ಏನೇನಾಗ್ತದೆ ಹೇಳ್ತೀವಿ. ಜಾರಕಿಹೊಳಿ ಮಾಡ್ತಾರಿಂದ ಸೆಕೆಂಡ್ ಜನರೇಷನ್
ಅಧಿಕೃತವಾಗಿ ಎಂಟ್ರಿ ಆಗಿದೆ ಇಬ್ರು. ಸೊ ಇದನ್ನ ರಾಜಕೀಯವಾಗಿ ಯಾರ್ಯಾರು ಹೆಂಗ್ ವಿಶ್ಲೇಷಣೆ ಮಾಡ್ತಾರೋ ಗೊತ್ತಿಲ್ಲ. ಸಾಕಷ್ಟು ಜನ ಅವ್ರವ್ರ ಫ್ಯಾಮಿಲಿಗೆ ಕೊಟ್ಕೊಳ್ತಾ ಇದಾರೆ ಅನ್ನುವಂತ ಮಾತುಗಳು ಮುಂದಿನ ದಿನಗಳಲ್ಲಿ ಬರ್ಬೋದು. ಸೊ ಇದಕ್ಕೆ ಏನ್ ಹೇಳ್ತೀರಾ? ಅಲ್ಲ ಈಗ ನೋಡ್ರಿ, ಫ್ಯಾಮಿಲಿ ರಾಜಕಾರಣ ಭಾಳ ಸಲ ನಾನು ಇದನ್ನ ಕ್ಲಿಯರು ಮಾಡಿದ್ದೇನೆ ರೀ. ಇದು ನಮ್ಮ ಫ್ಯಾಮಿಲಿಯಿಂದ ಒಟ್ಟೆಲ್ಲ ಜಿಲ್ಲಾದಾಗ ಇತಿಹಾಸ ತೆಗೆದು ನೋಡ್ರಿ, 50 ವರ್ಷದಿಂದ ಎಲ್ಲರ ಫ್ಯಾಮಿಲಿ ಅವರು ಅವ್ರ ಮಕ್ಕಳು ಎಲ್ಲ ಮಾಡ್ಕೊತ ಬಂದಾರೆ, ದೇಶ ಒಳಗೂ ಮಾಡ್ಕೊತ ಬಂದಾರೆ. ಮತ್ತು ನೆಕ್ಸ್ಟ್ ಜನ್ರೇಷನ್ ಬೆಳಿಬೇಕಲ್ಲ ರೀ ಎಲ್ಲರೂ. ಯಾಕಂದ್ರೆ ಎಲ್ಲರೂ ಒಂದ್ಸಲ ರಿಟೈರ್ಡ್ ಆದ ನಂತರ ನಮ್ಮನ್ನ ನಂಬ್ಕೊಂಡಂಥ ಜನ ಇರ್ತಾರೆ, ಆರ್ಗನೈಸ್ ಇರ್ತಾವ್ರಿ. ಮತ್ತು ಅದಕ್ಕೆ ಯಾರು ಮುಂದುವರ್ಸಕ್ಕೆ ಬೇಕಲ್ಲ ರೀ. ಮತ್ತು ನಾವು ಮಾಡಿದಂಥ ರಥ ಅಲ್ಲೇ ಬಿಟ್ಟು ಹೋಗೋಕ್ಕಾಗಲ್ಲ, ಮುಂದೆ ಅದನ್ನ ಜಗ್ಗವ್ರು ಬೇಕಲ್ಲ ರೀ. ತಯಾರಾಗ್ತೈತಿ. ಮತ್ತು ಫ್ಯಾಮಿಲಿ ರಾಜಕಾರಣ ಮಾಡ್ತಾ ಇದ್ದಾರೆ. ಈಗ ಜನ ಎಲ್ಲಿ ತಗ ನಮ್ಮನ್ನ ಗೆಲ್ಲಿಸ್ತಾರೋ, ಎಲ್ಲಿ ತಗ ಆಶೀರ್ವಾದ ಮಾಡ್ತಾರೋ ಮಾಡ್ತೀವಿ. ಯಾವಾಗ ಜನ ಬೇಡ ಅಂತಾರೋ ಮನೆಗೆ ಕೂಡ್ತೀವಿ. ಒತ್ತಾಯದ ಮೇರೆಗೆ 2 ಸ್ಥಾನಗಳು ಬಂದಾಗಿದೆ. ಅದು ಐತ್ರಿ. ಮತ್ತು ಪೊಲಿಟಿಕಲಿ ಮತ್ತು ಯಾಕಂದ್ರೆ ಏನಿಲ್ಲ ಜನ್ರೇಷನ್ ಸಂಬಂಧ ಮತ್ತು ಅಲ್ಲಿ ನಿಂತಂತ ಎಲ್ಲ ಕೆಲಸಗಳನ್ನ ನಮಗೆ ಮಾಡೋಕ್ಕಾಗಲ್ಲ. ಲೋಕಲ್ದಾಗೆಲ್ಲ ಹುಡುಗರು ಮಾಡ್ಕೊತ ಹೋಗ್ಬೇಕಲ್ಲ, ಮಾಡ್ತಾರೆ. ಹುಕ್ಕೇರಿದು ರಾಜೇಂದ್ರ ಪಾಟೀಲ್ ಅವ್ರ ಕ್ಯಾಂಡಿಡೇಟ್ ಹಾಕಿದ್ರಿ. ನಾಳಿದ ನಮ್ಮ ಕೆಲಸ ಶುರು ಮಾಡ್ತೀವಿ. ಮತ್ತು ನಾವು ಹೇಳಿದಿಲ್ಲ ರೀ, ಆ ಇಲೆಕ್ಷನ್ ಭಾಳ ಸೀರಿಯಸ್ ಆಗಿ ಒಂದು ಫೈಟ್ ಮಾಡ್ತೀವಿ. ಇನ್ನು ಮತದಾರ ಏನು ಡಿಸಿಷನ್ ತಗೋತಾರೆ ಅದನ್ನ ಒಪ್ಕೋತ ಮೊನ್ನೆ ಹೇಳಿದ್ದೇನಲ್ಲ. ಇಡೀ ದಿನ ಸಂಧಾನ ಪ್ರಕ್ರಿಯೆ ನಡೀತಾವ ಸರ್. ಇಡೀ ದಿನ ಅಂದ್ರೆ ಯಾರು ಹಿಂದ್ ತಗೊಳ್ಬೇಕು ಪ್ರಯತ್ನಗಳು ನಡೀತಾವಲ್ಲ, ಡೆಫಿನೆಟ್ ಆಗಿ ನಡೀತಾವೆ. ಯಾಕಂದ್ರೆ ಒಬ್ಬೊಬ್ಬರು ಸುಮ್ಮನೆ ನಾಮಿನೇಷನ್ ಕೊಟ್ಟಿದ್ದಾರೆ, ಒಬ್ಬ ಸೀರಿಯಸ್ ಆಗಿ ಕೊಟ್ಟಿದ್ದಾರೆ. ಸುಮ್ಮನೆ ಕೊಟ್ಟ ಕನ್ವಿನ್ಸ್ ಮಾಡಿ ಬೇಡಪ್ಪ ಅಂತ. ರಾಮದುರ್ಗದಲ್ಲಿ 3 ಜನ ಸರ್ ತ್ರಿಕೋನ ಸ್ಪರ್ಧೆ ಐತೆ ಸರ್. ಅಶೋಕ್ ಪಟ್ಟಣ್ ಅವರು ಇದ್ದಾರೆ, ಯಾದವಾಡ್ ಅವರು ಇದ್ದಾರೆ, ಗವಾನ್ ಅವರು ಇದ್ದಾರೆ. ಅಲ್ಲಿ ಅಂದ್ರೆ ಯಾವ ತರ ಆಗ್ಬೋದು ಅಂತ? ಈಗ ಅವ್ರ ಅಂದ್ರೆ ಅಶೋಕ್ ಪಟ್ಟಣ್ ಅವರು ಯಾದವಾಡ್ ಅವ್ರು ಏನ್ ಮಾಡೋದು ಗೊತ್ತಿಲ್ಲ. ನಮ್ದು ಡವನ್ ಕ್ಯಾಂಡಿಡೇಟ್ ನಮ್ಮ ಕ್ಯಾಂಡಿಡೇಟ್ ಗೆಲ್ಲಕ್ಕೆ ಏನ್ ತಂತ್ರಗಾರಿಕೆ ಮಾಡ್ಬೇಕು ಅದನ್ನ ಸೀರಿಯಸ್ ಆಗಿ ನಾವು ಮಾಡ್ತೀವಿ. ಸರ್, ಈಗ ಕೆಲವು ಕಡೆ ಗ್ರಾಸ್ ವೋಟಿಂಗ್ ಆಗುವಂತ ರೀತಿ ಇದೆ ಸರ್. ಕಿತ್ತೂರು ಆಗಿರ್ಬೋದು, ಬೈಲಹೊಂಗಲ ಆಗಿರ್ಬೋದು, ಗ್ರಾಸ್ ವೋಟಿಂಗ್ ಆಗ್ಬೋದು ಅನ್ನುವಂತ ನಿಮ್ಮ ಅದನ್ನ ಯಾರು ತಡೆಯಕ್ಕಾಗೋದು. ಹೆಂಗ್ ಕ್ರಾಸ್ ವೋಟಿಂಗ್ ಹೆಂಗ್ ತಡೆಯವ್ರು? ನೀವು ಒಳಗೆ ಹೋಗಿ ಓಟ್ ಹಾಕಕ್ ಅವ್ರು ಹೋಗಿರ್ತಾರೆ. ಎರಡು ಕಡೆ ಆಗ್ತದ. ಆ ಕಡೆಯಿಂದ ಈ ಕಡೆನೂ ಆಗ್ತದೆ, ಈ ಕಡೆಯಿಂದ ಆ ಕಡೆನೂ ಆಗ್ಬೋದು. ರಾಜಕೀಯವಾಗಿ ಯಾವ ರೀತಿ ವಿಶ್ಲೇಷಣೆ ಮಾಡಬಹುದು? ನೀವೇ ಮಾಡ್ಬೇಕು, ನಾ ಹೆಂಗ್ ಅಲ್ಲ, ಮಾಡಕ್ಕಾಗ್ತದೆ? ಏನು ಇದು ಹೊಸ ತಾಳನ ಅಥವಾ ಈಗ ಅವರು ಕೋಆಪರೇಟಿವ್ ಬರ ಮನೆ ಮಲ್ಲಪ್ರಭಾ ಶುಗರ್ ಫ್ಯಾಕ್ಟ್ರಿ ಚೇರ್ಮನ್ ಆದ್ರೆ ಅವ್ರಿಗೂ ಕೋಆಪರೇಟಿವ್ ಬರಬೇಕು, ಕೆಲಸ ಮಾಡ್ಬೇಕಂತ ಆಸೆ ಐತಿ. ಅದು ಭಾಳ ಜನ ಬೆಳಗಾವ್ ಪೊಲಿಟಿಷಿಯನ್ ರೀ ಕೋಆಪರೇಟಿವ್ ಮುಖಾಂತರ ಬಂದು ಭಾಳ ಎತ್ತರ ಮಟ್ಟಕ್ಕೆ ಬೆಳ್ತಾರೆ. ಸೊ ಅವರು ಕೋಆಪರೇಟಿವ್ ಅಂತ ಕೆಲಸ ಮಾಡ್ಬೇಕಂತ ಐತ್ರಿ. MK ವುಡ್ ಫ್ಯಾಕ್ಟ್ರಿ ಭಾಳ ಇದಾಗಿತ್ತು, ಅದನ್ನ ಏನೋ ಇಂಪ್ರೂವ್ ಮಾಡಕ್ ಹೊಂಟಾರು. ಸೊ ಬರ್ರಿ ಎಲ್ಲರೂ ಕೋಆಪರೇಟಿವ್ ಬಂದು ಕೆಲಸ ಮಾಡಿ ರೈತರಿಗೆ ಎಷ್ಟು ಒಳ್ಳೆ ಕೆಲಸ ಮಾಡ್ತಾರೆ ಮಾಡ್ರಿ. ಅದೇನು ಅದ್ರ ಬಗ್ಗೆ ಭಾಳ ಸೀರಿಯಸ್ ಓದ್ಬೇಡ್ರಿ. ಎಲ್ಲರಿಗೂ ಧನ್ಯವಾದ. ಎಲ್ಲರೂ ಇದು ಡೈರೆಕ್ಟ್ಗಳು ಕೈ ಮಾಡ್ರಪ್ಪ, ನೀವು ಮಾಡ್ರಿ.